ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಎಲ್ಲರೂ ಕೂಡ ಗೊತ್ತಿರುವ ಹಾಗೆ ಬಿ ಎಸ್ ನರ್ಸಿಂಗ್ ಹುಡುಗರು ಅಥವಾ ಜಿ ಎನ್ ಎಮ್ ನರ್ಸಿಂಗ್ ಹುಡುಗರು ಅಥವಾ ಬೇರೆ ಬೇರೆ ಪೋಸ್ಟ್ ಬಿ ಎಸ್ ಸಿ ಅಥವಾ ಎಮ್ ಎಸ್ ಸಿ ಎಲ್ಲರಿಗೂ ಕೂಡ ಏನಂತಂದರೆ ಕೆ ಎನ್ ಸಿ ಅಪ್ರೂವಲ್ ರಿನೋವಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ವಾಚ್ ಮಾಡಿ ಆದಷ್ಟು, ಯಾಕಂತಂದರೆ ನಿಮಗೆ ಅಪ್ಡೇಟ್ಸ್ಗಳು ಜಾಸ್ತಿ ನರ್ಸಿಂಗ್ಗೆ ಸಂಬಂಧಪಟ್ಟ ಹಾಗೆ ಕನ್ನಡದಲ್ಲಿ ಜಾಸ್ತಿ ಹೇಳಲ್ಲ. ಸರಿ, ಈಗ ಅಪ್ರೂವಲ್ ಬಗ್ಗೆ ಮಾತಾಡ್ತೀನಿ. ಮೊದಲು ಏನಪ್ಪ ಅಂತಂದರೆ ಈಗ ಎಮ್ ಎಸ್ ಸಿ ಮತ್ತು ಯಾರಪ್ಪ ಅಂದರೆ ಪಿ ಬಿ ಎಸ್ ಸಿ ಮಾಡೋರಿಗೆ ನಿಮ್ಮ ರಿನೋವಲ್ ಏನೇ ಇದ್ರೂ ಕೂಡ ಏನು ಮಾಡಿರಪ್ಪ ಅಂತಂದರೆ, ಸೊ ಏನೇ ಅಪ್ಲೈ ಮಾಡಿದ್ರು ಏನೋ ಗೊತ್ತಿಲ್ಲ, ನೀವು ಆಫೀಸಿಗೆ ಹೋಗಲೇಬೇಕು ರಿನೋವಲ್ಗೆ. ಅದೊಂದಂತೂ ಫಿಕ್ಸ್ ಈಗ ಸದ್ಯಕ್ಕೆ. ಓಕೆ, ನೆಕ್ಸ್ಟು ಈಗ ಬರೋದೇ ಹುಡುಗರು ಏನಪ್ಪ ಅಂದರೆ ಜಿ ಎನ್ ಎಮ್ ಆ್ಯಂಡ್ ಬಿ ಎಸ್ ಸಿ ನರ್ಸಿಂಗ್ ಸ್ಟೂಡೆಂಟು ಯಾರೆಲ್ಲ ಅಪ್ಲೈ ಮಾಡಿದರು, ಇನ್ನೂ ಅಪ್ಲೈ ಮಾಡಿಲ್ಲ ಅಂತಂದರೆ ಮೊದಲು ಅಪ್ಲೈ ಮಾಡಿ. ಅದು ಕೆಲವೊಂದಿಷ್ಟು ಹುಡುಗರು ನಾನು ನೋಡ್ತಾ ಇದ್ದೀನಿ, ನಮ್ಮ ಕಾಲೇಜ್ ಒಳಗೆ ಇನ್ನೂ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ, ಮಾರ್ಕ್ಸ್ ಕಾರ್ಡ್ ಕೊಟ್ಟಿಲ್ಲ. ಅದೆಲ್ಲ ಬಿಡ್ರಿ, ನಿಮ್ಮ ಕೋರ್ಸ್ ಕಂಪ್ಲೀಷನ್ನು ಆ್ಯಂಡ್ ಮಾರ್ಕ್ಸ್ ಕಾರ್ಡು ನೀಡಿಲ್ಲ ಅಪ್ಲೈ ಮಾಡ್ಲಿಕ್ಕೆ. ಓಕೆ, ಆನ್ಲೈನ್ ಒಳಗೆ ಎಲ್ಲನೂ ಕೂಡ ಕೇಳೋದು ಇಲ್ಲ ಅದು. ಓಕೆ, ಕೋರ್ಸ್ ಕಂಪ್ಲೀಷನ್ನು ನಿಮ್ಮ ಕೋರ್ಸ್ ನೀವಾಗಿ ಏನಾದರೂ ಸ್ಟೂಡೆಂಟ್ ಯಾಡ್ ಮಾಡ್ತೀರಿ. ಓಕೆ, ಅಂದರೆ ನಮಗೆ ಸ್ಟಾರ್ಟಿಂಗ್ ಕೋರ್ಸ್ ಡೇಟು ಆ್ಯಂಡ್ ಕಂಪ್ಲೀಷನ್ ಕೂಡ ಮೆನ್ಷನ್ ಮಾಡಿದರೂ ಸಹಿತ ನೀವು ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟು ವ್ಯೂ ಪಿ ಡಿ ಸಿ ಅಂತ ಕೊಟ್ಟಾಗ ಆಟೋಮೆಟಿಕ್ಲಿ ಅದು ಈ ವರ್ಷ ಬ್ಯಾಚ್ ಔಟ್ ಪಾಸ್ ಆದವರಿಗೆ 2025 ಡಿಸೆಂಬರ್ ಅಂತಲೇ ಬರುತ್ತೆ. ಅದೇ ಕರೆಕ್ಟ್. ನೀವು ಏನೇ ಹಾಕಿದ್ರು ಕೂಡ ಅದು ಲಾಸ್ಟಿಗೆ ಯು ಪಿ ಡಿ ಸಿ ಕೊಟ್ಟ ಮೇಲೆ ಬರತಕ್ಕಂಥದ್ದೇ ಅದೇ ನಿಮ್ಮದು ಫೈನಲ್. ಓಕೆ, ಆ್ಯಂಡ್ ಜಿ ಎನ್ ಎಮ್ ಸ್ಟೂಡೆಂಟು ನಿಮ್ಗೆ ಏನಾದರೂ ಮಿಸ್ಸಿಂಗ್ ಪಿ ಡಿ ಸಿ ಅಂತ ಬರ್ತಾ ಇತ್ತಂದರೆ ನೀವು ವೆಬ್ಸೈಟ್ ಥ್ರೂ ಹೋಗಿ ಏನು ಮಾಡಿಯಪ್ಪ ಅಂದರೆ ಪೇಮೆಂಟ್ ಮಾಡಿ ನೀವು, ಯಾಕಂದರೆ ನಿಮಗೆ ಪಿ ಡಿ ಸಿ ಇಲ್ಲ ಆನ್ಲೈನೊಳಗೆ. ಓಕೆ ಸರಿ, ಈಗ ಅಪ್ರೂವಲ್ ಬಗ್ಗೆ ಮಾತಾಡ್ತಿದ್ದೆ. ಯಾಕೆ ಅಪ್ರೂವಲ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ, ನೋಡಿ, ನೀವು ಅಪ್ಲಿಕೇಶನ್ ಹಾಕಿ ಆದ ತಕ್ಷಣ ಸ್ಟಾರ್ಟಿಂಗ್ ಅಪ್ಲೈ ಮಾಡೋರಿಗೆ ಏನು ಕೂಡ ಸಮಸ್ಯೆ ಇರ್ತಿದ್ದಿಲ್ಲ. ಇಮ್ಮಿಡಿಯೇಟ್ ಅಪ್ಲೈ ಮಾಡಿದ ತಕ್ಷಣ ಏನಂತಂದರೆ ನಿಮಗೆ ಥರ್ಡ್ ಸ್ಟೆಪ್ಪು ಅಥವಾ ನಿಮಗೆ ರಿಸಿಪ್ಟ್ ಪೇಜ್ ಇದೆ ನೋಡಿ, ಅದರಲ್ಲಿ ಬಂದರೆ ನಿಮಗೆ 2 ಆಪ್ಷನ್ಸ್ ಗೊತ್ತಾಗುತ್ತೆ ನಿಮ್ಗೆ. ಏನಂತಂದರೆ, ಸೊ ಇದರಲ್ಲಿ ಏನಪ್ಪ ಅಂತಂದರೆ ನಿಮಗೆ ಕಾಣಿಸ್ತಕ್ಕಂಥದ್ದು ಇಂಪಾರ್ಟೆಂಟ್ ಥಿಂಗ್ಸು, ಒಂದು ರಿಜಿಸ್ಟರ್ ನಂಬರ್ ಆಯಿತಾ. ಆ ರಿಜಿಸ್ಟರ್ ನಂಬರು ಬಿಟ್ಟರೆ ಇಲ್ಲಿ ಕೆಳಗಡೆ ಕಾಣಿಸ್ತಕ್ಕಂಥ ಡೇಟ್, ರಿಜಿಸ್ಟ್ರೇಷನ್ ಡೇಟ್. ಅಪ್ಲೈ ಮಾಡಿದ ತಕ್ಷಣ ಒಂದು ಡೇಟ್ ಕೊಡ್ತಾರೆ, ಅಪ್ರೂವಲ್ ಆದಮೇಲೆ ಯಾವತ್ತು ಅಪ್ರೂವಲ್ ಆಗಿರ್ತದೋ ಆ ಡೇಟ್ ಕೊಡ್ತಾರೆ. ಸೊ ಅಪ್ಲೈ ಮಾಡಿದ ತಕ್ಷಣ ಒಂದು ಡೇಟ್ ಬರಬೇಕದು. ಓಕೆ, ನಿಮ್ಮದು ಬಂದಿಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಡಿಲೇ ಆಗುತ್ತೆ ನಿಮ್ಮದು ಅಪ್ರೂವಲ್ ಆಗೋಕ್ಕೆ. ಇದೊಂದಂತೂ ತಿಳಿಯಲಿರಲಿ. ಅಂದರೆ ಈ ಡೇಟ್ ಬಂತಪ್ಪ ಅಂತಂದರೆ, ಅಂದರೆ ರಿಜಿಸ್ಟ್ರೇಷನ್ ಡೇಟ್ ಬಂತು ಅಂತಂದರೆ ಥರ್ಡ್ ಸ್ಟೆಪ್ ಒಳಗಡೆ ಅಪ್ರೂವಲ್ ಆಗುತ್ತೆ. ಸ್ವಲ್ಪ ದಿನ ವೇಟ್ ಮಾಡಿದ್ರು ಚಿಂತಿಲ್ಲ, ಬಟ್ ಆಗುತ್ತೆ. ಬಟ್ ಇನ್ನೂ ಕೂಡ ಡೇಟೇ ಬಂದಿಲ್ಲ ನಿಮ್ಮದು ಅಂತಂದರೆ ಸಿಕ್ಕಾಪಟ್ಟೆ ಡಿಲೇ ಆಗುತ್ತೆ. ಓಕೆ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಇನ್ನೂ ಟೈಮ್ ಚೆಕ್ ಮಾಡ್ಕೋಬೇಕಂದ್ರೆ ಇದು ವ್ಯಾಲಿಡ್ ಅಪ್ ಟು ಡೇಟ್ ಇದೆ ಕಾಣಿಸ್ತಿದೆ ನೋಡಿ, ಈ ವ್ಯಾಲಿಡ್ ಅಪ್ ಟು ಡೇಟ್ ಬರಬೇಕು. ನೀವು ಆ ವ್ಯಾಲಿಡ್ ಅಪ್ ಟು ಡೇಟ್ ಬಂದಿಲ್ಲಪ್ಪ ಅಂತಂದರೆ ಸಮಸ್ಯೆ ಅಂತೆಲ್ಲ ನಿಮ್ಮ ಸಮಸ್ಯೆ ಇಲ್ಲದೇ ಇರ್ಬೋದು, ಬಟ್ ಅಪ್ರೂವಲ್ ಆಗೋದು ಡಿಲೇ ಆಗ್ಬೋದು. ಸೊ ಆದಷ್ಟು ಏನು ಮಾಡಿರಿ ಸದ್ಯಕ್ಕೆ ಯಾರಿಗೆಲ್ಲ ನೀಡಿದೆ, ಸೊ ಅಂತಂದರೆ 7 ಡೇಸು ಅಥವಾ 10 ಡೇಸು ಅಥವಾ ವಿತಿನ್ 15 ಡೇಸ್ ಒಳಗಡೆ ನಿಮ್ಗೆ ಏನಾದರೂ ಕೆ ಎನ್ ಸಿ ಅಪ್ರೂವಲ್ ಬೇಕಿತ್ತು ಅಂತಂದರೆ, ಸೊ ಸಾಧ್ಯ ಆದಷ್ಟು ಏನು ಮಾಡಿರಿ ಅಂತಂದರೆ ಕೆ ಎಸ್ ಎನ್ ಸಿ ಕೆಲವೊಂದು 2 ತಿಂಗಳಾದರೂ ಕೂಡ ಬರ್ತಿಲ್ಲ, 3 ತಿಂಗಳು ಆಗ್ತಾ ಬರ್ತಾಯಿದೆ ಅಂತಾರೆ ಒಬ್ಬೊಬ್ಬರು, ಇನ್ನೂ ಕೂಡ ಕೆ ಎನ್ ಸಿ ಅಪ್ರೂವಲ್ ಆಗ್ತಿಲ್ಲ. ಸೊ ಕೆ ಎಸ್ ಎನ್ ಸಿ ಆಫೀಸ್ ವಿಸಿಟ್ ಕೊಡ್ರಿ. ಸ್ವಲ್ಪ ಪ್ರೊಸೆಸ್ ಚೇಂಜ್ ಮಾಡೋರೆ. ಸೊ ಏನಂತಂದರೆ ನಿಮಗೆ ಪೋಸ್ಟ್ ಬಿ ಎಸ್ ಸಿ ಮತ್ತು ಎಮ್ ಎಸ್ ಸಿ ನಿಮಗೆ ರಿನೋವಲ್ ಇರೋರಿಗೆ ಏನು ಮಾಡೋರೆ, ಕೆಳಗಡೆ ಗ್ರೌಂಡ್ ಫ್ಲೋರಿಗೆ ಕಳಿಸಿ ಏನು ಮಾಡ್ತಾರೆ ಅಂತಂದರೆ ಚೆಕ್ಔಟ್ ಮಾಡ್ಕೊತಾರೆ. ರಿಮೈನಿಂಗ್ ಯಾರಪ್ಪ ಅಂತಂದರೆ ಈಗ ಹೇಳಿದೆ ನಾನು, ಅಪ್ರೂವಲ್ ಆಗಿಲ್ಲ, ಪೆಂಡಿಂಗ್ ಇದೆ, ವ್ಯಾಲಿಡ್ ಅಪ್ ಟು ಡೇಟ್ ಬಂದಿಲ್ಲ, ಈ ಥರ ಅಪ್ರೂವಲ್ಗೆ ಬೇಕಿತ್ತಪ್ಪ ಅಂತಂದರೆ ನಿಮಗೆ ಟೋಕನ್ ಬೆಳಗ್ಗೆ ಬೇಗನೆ ಹೋಗಿ, ಯಾಕಂದರೆ ಸಿಕ್ಕಾಪಟ್ಟೆ ಸ್ಟೂಡೆಂಟ್ ಎಲ್ಲರೂ ಕೂಡ ಈಗ ನೀಡ್ ಇದೆ ಅನ್ನೋಕ್ಕೋಸ್ಕರ ಎಲ್ಲರೂ ಹೋಗ್ತಿದ್ದಾರೆ. ಆ ಟೋಕನ್ ಲೈನ್ ತೊಗೊಂಡು ಒಂದು ಟೋಕನ್ ಇಸ್ಕೊಂಡು ರೂಮ್ ನಂಬರ್ 6ಗೆ ಕಳಿಸ್ತಾರೆ. 5ಗೆ ಕೂರಿಸ್ಬೋದು, ನಿಮಗೆ 5th ರೂಮ್ ನಂಬರ್ಗೆ ಕೂರಿಸ್ಬೋದು. 6th ನಂಬರಲ್ಲಿ ಏನು ಮಾಡ್ತಾರೆ ಅಂತಂದರೆ ನಿಮ್ದು ಎಲ್ಲನೂ ಕೂಡ ಡೀಟೇಲ್ಸ್ ಒನ್ ಟೈಮ್ ಏನು ಮಾಡ್ತಾರಪ್ಪ ಅಂತಂದರೆ ಎಲ್ಲ ಡೀಟೇಲ್ಸು ಕೂಡ ಏನಿದೆ, ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್, ಫೋರ್ತ್ ಸ್ಟೆಪ್ ಎಲ್ಲನೂ ಕೂಡ ಡೀಟೇಲ್ಸ್ ಒನ್ ಟೈಮ್ ನೋಡಿ, ಆ ರಿಜಿಸ್ಟ್ರೇಷನ್ ಡೇಟ್ ಬಂದಿಲ್ಲ ಅಂತಂದರೆ ಬರ್ಸ್ತಾರೆ. ಅದಾದ ತಕ್ಷಣ 1 ವೀಕಲ್ಲಿ ಬರುತ್ತೆ ಅಂತ ಹೇಳಿ ಕಳಿಸ್ತಾರೆ. 1 ವೀಕ್ ಆಗದೆ ಹೋದರೂ ಕೂಡ ಒಂದು 10 ಡೇಸ್ ಅಥವಾ 15 ಡೇಸ್ ಒಳಗೆ ಮ್ಯಾಕ್ಸಿಮಮ್ ಅನ್ನೋಷ್ಟಿಗೆ ನಿಮ್ದು ಏನಾಗ್ತದೆ, ಅಪ್ರೂವಲ್ ಆಗ್ತದೆ. ಓಕೆ, ಮನೇಲೇ ಕೂತ್ಬಿಟ್ಟು ಬೇಗ ಆಗ್ಬೇಕಂದ್ರೆ ಕಷ್ಟ ಇದೆ. ಸೊ ನಮ್ಮ ಕ್ವಶನ್ ಇಷ್ಟೇ, ಏನಂತಂದರೆ ಕ್ವಶನ್ಸ್ ಬಂದುಬಿಟ್ಟು ಇಷ್ಟೆಲ್ಲ ನಾವು ಹೆಂಗಿದ್ರು ಆಫ್ಲೈನ್ ಹೋಗಿ ಮಾಡ್ಕೋಬೇಕಂತ ಅನ್ನಂಗಿತ್ತಂದರೆ ಇದು ಆನ್ಲೈನ್ ಯಾಕೆ? ಸೊ ಜಸ್ಟ್ ಒಂದು ಥಿಂಗ್, ಯಾಕಂದರೆ ಆನ್ಲೈನ್ ಯಾಕೆ ಬರ್ಬೇಕ್ರಿ, ಇಲ್ಲೇ ಬಂದು ಅಪ್ಲೈ ಮಾಡೋದಿದ್ವಿ, ಎಲ್ಲನೂ ಕೂಡ ಇಲ್ಲೇ ಮುಗಿಸ್ಕೊಂಡು ಹೋಗಿದ್ವಿ. ನಾವು ಯಾಕೆ ಆನ್ಲೈನ್ ಅಪ್ಲೈ ಮಾಡಬೇಕು? ನಾವು ಯಾಕೆ ಮತ್ತು ಡಿಜಿಲಾಕರ್ ಅಲ್ಲೂ ಕೂಡ ತಿನ್ಕೊಡೋ, ಅಲ್ಲಿ ಅಂದರೆ ಭಾಳ ಒದ್ದಾಡಬೇಕಲ್ವಾ, ಡಿಜಿಲಾಕರ್ ಅಲ್ಲಿ ಮಾಡ್ಕೊಂಡು ಇಲ್ಲಿ ಏನಾದರೂ ಪೇಮೆಂಟ್ ಆಯ್ತಾ ಇಲ್ಲ, ಪೇಮೆಂಟ್ ಆಗದೆ ಹೋದ್ರೆ ಮತ್ತೆ ಸಮಸ್ಯೆ, ಅದೆಲ್ಲ ಯಾಕೆ ಮಾಡಬೇಕು? ಮಾಡೋಂಗಿತ್ತಂತಂದರೆ ಬೇಗನೆ ಮಾಡಬೇಕಲ್ವಾ. ಸೊ ಅಂತಾರೆ ಬಿಡಿ, ನಮ್ಗೆ ಅಂದರೆ ನಿಮ್ಗೆ ಹೋದಾಗ ಆನ್ಸರ್ ಹೇಳ್ತಾರೆ, ನೀವೇನಪ್ಪ ಫರ್ ಡೇ 500-600 ಮೆಂಬರ್ ಅಪ್ಲೈ ಮಾಡಿದ್ರಾ, ಬಟ್ ಇಲ್ಲಿ ನಾವು ಅಪ್ರೂವ್ ಮಾಡಬೇಕಲ್ವ. ಅಪ್ರೂವ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಯಾಕೆ ತರಬೇಕು ನೀವು ಆನ್ಲೈನು? ಓಕೆ, ಯಾಕಂದರೆ ಬೇಗನೆ ಆಗಬೇಕು. ಯಾಕಂದರೆ ಗೌರ್ಮೆಂಟ್ದು ಈ ಹುಡುಗರು ನೋಡಿ ಮಾರ್ಚ್ಗೆ ರಿಸಲ್ಟ್ ಬಂದಿದೆ, ಮಾರ್ಚ್ ರಿಸಲ್ಟ್ ಅಂದರೆ ಏಪ್ರಿಲ್, ಮೇ, ಜೂನ್ 3 ಮಂತ್ಸ್ ಆದರೂ ಕೂಡ ನೋಡಿ ಇದು ಇನ್ನೂ ಕೂಡ ಡಿಲೇ ಆದರೆ ಇಲ್ಲಿ ಕೆ ಎನ್ ಸಿ ಆಯಿತು. ಕೆಲವೊಂದಿಷ್ಟು ಹುಡುಗರು ಇರ್ತಾರೆ ಬೇರೆ ಸ್ಟೇಟವ್ರು ಕೂಡ ಇರ್ತಾರಪ್ಪ, ಕರ್ನಾಟಕ ಕೆ ಎನ್ ಸಿ ಆಗಿದ ಮೇಲೆ ಅವರು ತಮ್ಮ ಅಲ್ಲಿ ಮಾಡೋಕ್ಕೆ ಬರ್ತದೆ, ತಮ್ಮ ಅಲ್ಲಿ ಹೋಗ್ಬಿಟ್ಟು ಬೋರ್ಡಲ್ಲಿ ಮಾಡ್ಕೊಳಕ್ಕೆ ಬರ್ತದೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕೇರಳ ಸ್ಟೂಡೆಂಟ್ ಇದ್ದಾರೆ, ಕರ್ನಾಟಕದಲ್ಲಿ ಕೆ ಎನ್ ಸಿ ಆದಮೇಲೆ ಮಾತ್ರ ಕೇರಳ ಹೋಗ್ಬಿಟ್ಟು ಅಲ್ಲಿ ಮಾಡ್ಕೊಳಕ್ಕೆ ಬರ್ತದೆ. ಓಕೆ, ಆ್ಯಂಡ್ ಇನ್ನೊಂದು ಸ್ಟೂಡೆಂಟ್ ಕೆಲವೊಂದು ಅರ್ಥ ಮಾಡ್ಕೋರಿ, ಈ ತೆಲಂಗಾಣ, ಬಿಹಾರ ಬೋರ್ಡು, ನಮ್ಮ ಕರ್ನಾಟಕ ಸ್ಟೂಡೆಂಟೇ ಇರ್ತಾರೆ, ಬೇರೆ ಸ್ಟೇಟವ್ರು ಕೂಡ ಕಲ್ತಿರ್ತಾರೆ.
ಮಾರ್ಕ್ಸ್ ಕಾರ್ಡ್ ಇಲ್ಲ, ಅದ್ರ ಮ್ಯಾನ್ಯಲ್ ಅಪ್ಲೋಡ್ ಮಾಡಬೇಕು, ಅದ್ರ ಮತ್ತೆ KNCಗೆ ಹೋಗಲೇಬೇಕು. ಸೊ ಈ ಥರ ಇದ್ದಾಗ ಅರ್ಧ ಆನ್ಲೈನು ಅರ್ಧ ಆಫ್ಲೈನು ಮಾಡೋದು ಯಾಕೆ ಇದಲ್ಲ ಅಂತ. ಓಕೆ, ಸೊ ನೋಡಿ ನಾವು ಎಷ್ಟನೇ ಸಾರ್ತಿ ವಿಡಿಯೋ ಮಾಡ್ತಾಯಿದ್ದೀನಿ ನನಗೆ ಗೊತ್ತಿಲ್ಲ. ಅದು ಅಲ್ಲಿ ಹೋದಾಗೂ ಕೂಡ ಭಾಳ ಅಂದರೆ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಆಗಬೇಕಾಗಿದೆ. ಅಮೌಂಟ್ ಖರ್ಚಾಗುತ್ತೆ ಬಿಟ್ಟರೆ ಬೇಗನೆ ಏನು ಕೂಡ ಕೆಲಸ ಆಗ್ತಿಲ್ಲ. ಸೊ ನೋಡಿ, ನಿಮ್ಗೆ ನೀಡಿದೆ ಅಂತಂದರೆ ನೀವು ಅರ್ಜೆಂಟ್ ಕೆಲಸ ಇದೆ ಎಲ್ಲನೂ ಕೂಡ ಮಾಡ್ಕೋಬೇಕಂದ್ರೆ ಆಫ್ಲೈನೇ ಹೋಗಬೇಕು, ಅಪ್ರೂವಲ್ ಆಗುತ್ತೆ. ಇಲ್ಲಾಂತಂದರೆ ರಿಜಿಸ್ಟ್ರೇಷನ್ ಡೇಟೇ ಕೊಟ್ಟಿಲ್ಲ ಅಂತಂದರೆ ನಿಮ್ದು ಅಪ್ರೂವಲ್ ಆಗೋದು ಡಿಲೇ ಆಗುತ್ತೆ. ಅದು ಅಂತೂ ತಲೆಯಲ್ಲಿರಲಿ. ಬಾಯ್.